ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸರ್ ಎಸ್ ಅಯ್ಯೋ ದೊಡ್ಡ ಅನಾಹುತ ಆಗ್ಬಿಟ್ಟಿದೆ ಸರ್. ಏನು ಅನಾಹುತ? ಏನಾತ್ರಿ ರಾಜ್? ಅಯ್ಯೋ ನಾ ಹೆಂಗೆ ಹೇಳಿ ರಾಜ್? ಚೇ ಯಾಕ್ರಿ ಹಿಂಗೆ ನಗ್ತಾ ಇದ್ದೀರಾ? ಅದು ಸರ್ ನೀವು ದುರ್ಗಾ ಅವ್ರನ್ನ ಹಾಕಿದ್ರಲ್ಲ ಟ್ರಾಪಿಕ್ ಕೆಲಸಕ್ಕೆ, ಈಗ ನೋಡ್ರಿ ಒಂದು ದೊಡ್ಡ ಅನಾಹುತನ ಮಾಡ್ಬಿಟ್ಟಾರ. ರೀ ಮಿಸ್ಟರ್ ರಾಜ್, ನಾನಿಲ್ಲ ಆಫೀಸರು, ನೀವು ನನ್ನ ಕೆಳಗೆ ಕೆಲಸ ಮಾಡೋರು. ಏನಂತ ಕರೆಕ್ಟಾಗಿ ಹೇಳಿ, ಅದನ್ನ ಬಿಟ್ಟು ಅದು ಸರ್ ಮತ್ತೆ ಅವಾಗಲಿಂದ ಕೇಳ್ತಾನೆ, ಒಂದೇನು ಹೇಳ್ತಾ ಇಲ್ಲ. ಅಯ್ಯೋ ಸರ್ ಇಲ್ಲಿ ನೋಡ್ರಿ ಫೋನ್ ಕೊಡ್ರಿ, ಇಲ್ಲಿ ನೋಡ್ತೀನಿ. ನೋಡಿದ್ರ ಸರ್ ACP ದುರ್ಗಾ ಅವರು ಡಿಶಮ್ ಅಂತ ಹೆಂಗ್ ಫೈಟ್ ಮಾಡಿದಾರೆ? ಅದು ಯಾರು ಗೊತ್ತಾ? ಯಾರ್ರೀ? ಇನ್ಯಾರು? ಕಮಿಷನರ್ ಮುಗಿಗೆ ಆಫೀಸರ್ ಇನ್ನೇನು ಬರ್ತಾರೆ. ಯಾರು? ಕಮಿಷನರ್. ಅಯ್ಯೋ ಸರ್ ಕಮಿಷನರ್ ಬಂದು ನಾನು ಡ್ಯೂಟಿಗೆ ಹೊರಡ್ತೀನಿ. ಹಾಂ ನನಗನ್ಸುತ್ತಾ ಕಂಪ್ಲೇಂಟ್ ಹೇಳಕ್ಕೆ ಬಂದಿರಬೇಕು ಕಮಿಷನರು ಅಂತ. ಸರಿ ಸರ್ ನಾನು ಬರ್ತೀನಿ. ಕಮಿಷನರ್ ಇವಾಗ ಬರ್ತಾರಾ? ಸರ್ ಗುಡ್ ಈವ್ನಿಂಗ್ ಸರ್. ಏನು ಗುಡ್ ಈವ್ನಿಂಗ್ ಅಂತಿದ್ರ? ಅಯ್ಯೋ ನನ್ನ ಕರ್ಮವೇ ರೀ, ಅಲ್ಲಿ ಎಂತ ದೊಡ್ಡ ಅನಾಹುತ ಆಗಿದೆ ಅಂತ ಗೊತ್ತಿದೆ ನಿಮ್ಗೆ? ಹಾಂ ಏನಾಯ್ತು ಸರ್? ACP ದುರ್ಗಾ ಮೇಲೆ ಕಂಪ್ಲೇಂಟ್ ಬಂದಿದ್ರಿ. ನಿಮ್ಗೆ ಒಂದಿಷ್ಟು ಬುದ್ಧಿ ಇಲ್ಲ ರೀ ಸಮಾಜ್. ನೀವು ಮಾಡೋ ತಪ್ಪು ಅಂತ ನಿಮ್ಗೆ ಗೊತ್ತಿಲ್ಲ. ಅವರು ಕ್ರೈಮ್ ಬ್ರಾಂಚ್ ಆಫೀಸರ್, ಅದನ್ನ ತಿಳಿದು ಕೂಡ ನೀವು ಯಾಕ್ರಿ ಅವ್ರನ್ನ ಟ್ರಾಫಿಕ್ ಡ್ಯೂಟಿಗೆ ಹಾಕಿದ್ದು? ಈಗ ಅವ್ರು ಎಂತ ದೊಡ್ಡ ಎಡವಟ್ ಮಾಡಿದ್ರೆ ಗೊತ್ತಾ ನಿಮಗೆ? ಪೂರ್ತಿ ಛೇ ನಿಮ್ಗಷ್ಟಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಮಸ್ಯೆ ಅಂತ ಅಂದ್ಬಿಟ್ಟಿದ್ದಾರೆ ನೋಡಿ. ಓ ಹೌದಾ ಸರ್, ಅಂಥದ್ದೇನು ಮಾಡಿದ್ರು ACP ದುರ್ಗಾ ಅವರು? ಏನ್ ಮಾಡಿದ್ರ? ನಿಮ್ಗೆ ಇನ್ಫಾರ್ಮೇಶನ್ ಬಂದಿರ್ಬೇಕು. ಫೋನ್ ಬ್ರೇಕ್ ಆಗಿರ್ತಿದ್ರ ಯಾಕ ನೋಡಿಲ್ಲ ನೀವು? ಸರ್ ನೀವೇ ಹೇಳಿ ಸರ್. ಓ ನಿಮಗೇನು ಗೊತ್ತಿಲ್ಲ ಸಮರ್ಥ್? ಏನ್ ಮಾಡಿದ್ರು ಗೊತ್ತಾ? ಮಂತ್ರಿ ಮಗನಿಗೆ ಫೈನ್ ಹಾಕಿದ್ದು ಅಲ್ಲದೆ ಅವನಿಗೆ ಹಿಗ್ಗ ಮುಗ್ಗ ತಿಳಿಸಿ ದಂಡ ಕಟ್ಟಿಸಿದ್ದಾರೆ. ಒಮ್ಮೆ ಇಲ್ಲಿ ನೋಡಿ ಆ ಹುಡುಗಿ ರಸ್ತೆಯಲ್ಲಿ ಯಾವ ರೀತಿ ಫೈಟ್ ಮಾಡಿದಾಳೆ ಅಂತ, ಹುಡುಗರಿಗೆಲ್ಲ ಯಾವ ರೀತಿ ಚುಚ್ಚಿದಾಳೆ ಅಂತ ನೋಡಿ. ರಸ್ತೆಯಲ್ಲಿ ಸಿನಿಮಾ ತರ ಫೈಟ್ ಮಾಡೋ ಹಾಗೆ ಫೈಟ್ ಮಾಡಿದಾಳೆ ಆ ACP ದುರ್ಗಾ. ಸರ್ ನೋಡ್ತಾ ಇದ್ದೀನಿ ಸರ್. ಏನ್ರಿ ನೀವು ನೋಡ್ತಾ ಇದ್ರು? ನಿಮ್ ತಿಳಿನ ಈಗ ಏನ್ರಿ ಮಾಡೋದು? ಓ ಶಿಟ್, ನೀವು ಮಾಡೋದು ಒಂದೊಂದಾ? ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ACP ದುರ್ಗಾ ಅವ್ರ ಮೇಲೆ ಅವ್ರು ಯಾವತ್ತೂ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸರ್. ಅವ್ರಿಗೆಲ್ಲ ಹೆಡೆ ಮಿಡಿದು ಕಟ್ಟಿದ್ದಾಳೆ ಅಂದರೆ ಖಂಡಿತವಾಗಿ ಅವ್ರದ್ದು ತಪ್ಪಿರುತ್ತೆ ಸರ್. ನೀವು ಒಮ್ಮೆ ಅವಳನ್ನ ಎನ್ಕ್ವೈರಿ ಮಾಡಿದ್ರೆ ಒಳ್ಳೇದಲ್ವಾ ಸರ್? ಏನ್ರಿ ಸಮರ್ಥ್, ಏನ್ ತಮಾಷೆ ಮಾಡ್ತಿದ್ರಾ? ಅವಳನ್ನು ನಾನು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾಳ? ಹಾ ಹೇಳ್ರಿ. ಏನಾಗಿದ್ರಿ ನಿಮ್ಗೆ? ಎದಕ್ಕೆ ನಗ್ತಾ ಇದ್ರಾ? ಅದು ಅಯ್ಯೋ ಲೋ ಮಗನ, ಬೇಡ ಕೆಲಸಗಳನ್ನ ಈಗ ನೋಡು ಎಷ್ಟು ಚೆನ್ನಾಗಿ ನಗ್ತಾ ಇದೆಯಾ. ಇನ್ನ ಅರ್ಧ ಗಂಟೆಯಲ್ಲಿ ಎಲ್ಲರೂ ಇಲ್ಲಿಗೆ ಸೇರ್ತಾರೆ. ಆ ಮಿನಿಸ್ಟರ್ ಕೂಡ ಬರ್ತಾರೆ. ಎಲ್ಲರೂ ಅವಳನ್ನ ಪ್ರಶ್ನೆ ಮಾಡ್ತಾರೆ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಿನಗೆ ಚೆನ್ನಾಗಿ ಗೊತ್ತು. ಆದ್ರೆ ಉಳಿದವ್ರಿಗೆಲ್ಲ ಗೊತ್ತಿಲ್ಲವಲ್ಲೋ. ಯಾರ್ಯಾರಿಗೆ ಹೆದರ್ಸ್ತಾರೋ, ಯಾರ್ಯಾರ ಮುಖದ ಮೇಲೆ ಬೆವರನ್ನ ಇಳಿಸ್ತಾರೋ ನನಗಂತೂ ಗೊತ್ತಿಲ್ಲಪ್ಪ. ಡ್ಯಾಡಿ ಕೂಲ್ ಡ್ಯಾಡಿ, ಯಾಕಿಷ್ಟು ತಲೆ ಬಿಸಿ ಮಾಡ್ಕೊತಾ ಇದ್ದೀರಾ? ಅವಳು ಯಾರು ಗೊತ್ತಲ್ವಾ? ಅದೇ ದುರ್ಗಾ, ACP ದುರ್ಗಾ. ಎಷ್ಟು ಸುಲಭವಾಗಿ ತನ್ನ ತಪ್ಪಿದ ಮೇಲೆ ಯಾರಿಗೂ ತಲೆ ಬಾಗುವ ಮಗಳಲ್ಲ. ಅದು ನಿಮಗೂ ಗೊತ್ತು. ಹುಟ್ಟಿಸಿದ ಅಪ್ಪನನ್ನೇ ಜೈಲಿಗೆ ಅಟ್ಟಿದ ಹೆಣ್ಣು ಮಗಳವಳು. ಇನ್ನು ತಪ್ಪೇ ಮಾಡದೆ ಪ್ರಶ್ನಿಸುವ ಅಧಿಕಾರಿಗಳನ್ನ ಸುಮ್ಮನೆ ಬಿಡ್ತಾಳ? ನೀವೇ ಹೇಳಿ. ಎಲ್ಲರಿಗೂ ಸರಿಯಾಗಿ ಮಾತಿನಲ್ಲಿ ಜಾಡಿಸಿ ಬಿಡ್ತಾಳೆ. ಅಲ್ಲದೆ ನಾನು ಅವಳನ್ನ ಅವಳ ಮೇಲಿನ ಕೋಪಕ್ಕೆ ಟ್ರಾಫಿಕ್ ಡ್ಯೂಟಿಗೆ ಹಾಕಿದ್ದು. ಅದು ಎಷ್ಟು ಸತ್ಯವೋ ಆ ಏರಿಯಾದಲ್ಲಿ ರೌಡಿಸಮ್ ಇರೋದು ಕೂಡ ಅಷ್ಟೇ ಸತ್ಯ ಅಲ್ವಾ ಡ್ಯಾಡಿ?
ನಿನಗೆ ಖುಷಿ ಆಗಿದ್ಯಾ, ನಗ್ತಾ ಇದೆಯಾ? ಈಗ ಏನ್ ಮಾಡೋದು ಅಂತ ನನಗಾಗ್ತಾ ಇದೆ. ನೀನ್ ಯಾಕೋ ಅಲ್ಲಿ ಹೋಗಿದ್ದೆ ಅವಳನ್ನ? ಅಯ್ಯೋ ಡ್ಯಾಡಿ ಕೂಲ್ ಆಗಿರೋ. ಅಲ್ಲಿ ರೌಡಿಸಮು ಜಾಸ್ತಿ ಇತ್ತು, ನಾನು ಹೇಳಿದೆ ತಾನೇ ನಿಮ್ಗೆ ಅವತ್ತು. ಈಗ ನಮ್ಮ ದುರ್ಗಾದೇವಿಯವರು ಕೊಟ್ಟಿರುವ ಜಲಕ್ಕೆ ಅಲ್ಲಿ ನೋಡಿರ್ತಾರೆ ತಾನೆ ರೌಡಿಗಳು ತಮ್ಮ ಬಾಲ ಬಿಚ್ಚೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅದಲ್ಲದೆ ಆ ರೌಡಿ ಪಡೆಯ ಮೇಲೆ ಗ್ಯಾಂಗ್ಸ್ಟರ್ ಅದೇ ಮಂತ್ರಿ ಮಗ ತಾನೆ, ಅವನಿಗೆ ಚೆನ್ನಾಗಿ ತಕ್ಕಿದಾಳಲ್ಲ. ಅದಾದ್ಮೇಲೆ ಅವನಿಗೆ ಗ್ಯಾಂಗ್ ಪುಡಿ ಪುಡಿ ಮಾಡಿದಾಳೆ. ಎಂದರ್ಥ ಜಸ್ಟ್ ಚಿಲ್ ಡ್ಯಾಡ್. ಅಯ್ಯೋ ನಿನಗೇನು ಹೇಳ್ಬೇಕು? ಇನ್ನು ಅರ್ಧ ಗಂಟೆಲಿ ಇಲ್ಲೆಲ್ಲರೂ ಬರ್ತಾರೆ. ಆ ಮುಖ್ಯಮಂತ್ರಿ ಸಂಬಂಧಿಕರು ಎಲ್ಲರೂ ಅಲ್ಲದೆ ಮುಖ್ಯಮಂತ್ರಿ ಕೂಡ ಈ ಆಫೀಸ್ಗೆ ಬರ್ತಾರೆ. ಅಯ್ಯೋ ಬರ್ಲಿ ಬಿಡಿ ಡ್ಯಾಡಿ, ದುರ್ಗಾ ಹೆಂಗ್ ಉತ್ತರ ಕೊಡ್ಬೇಕಂತ ಅವಳು ಗೊತ್ತಿದೆ. ಓ ನೀನ್ ಹೇಳಿದ್ರೆ ತಲೆ ಹೋಗಲ್ಲ. ಸರಿ, ದುರ್ಗಾಗೆ ಕಂಪ್ಲೇಂಟ್ ಒಂದ್ರ ಬಗ್ಗೆ ವಿಷಯ ಹೇಳು. ನಾನಾ ನೋ ಜಡಿ, ನಾನೆಲ್ಲ ಮಾಡಲ್ಲ ಫೋನ್ನ. ಇನ್ನೊಬ್ಬರ ಕಡೆ ಕಂಪ್ಲೇಂಟ್ ಆಗಿದೆ ನಿಮ್ಮ ಮೇಲೆ ಅಂತಂದು ಫೋನ್ ಮಾಡಿಸ್ತೀನಿ ನೋಡಿ. ರಾತ್ರಿ ಯಾಕೆ ಬಂತು? ಇನ್ನಾದ್ರೂ ಟ್ರಾಫಿಕ್ ಕ್ಲಿಯರ್ ಆಗ್ತಾನೆ ಇಲ್ಲ ನೋಡ್ರಿ. ಎಸ್ ಮೇಡಮ್, ಹಿಂಗೇನೆ ಇದು ಏರಿಯಾ ಫುಲ್ ಟ್ರಾಫಿಕ್ ಟ್ರಾಫಿಕ್ ಏನು ಟ್ರಾಫಿಕಾ? ಟ್ರಾಫಿಕ್ ಮೇಡಮ್ ಟ್ರಾಫಿಕ್. ಯಾರ್ದು ಫೋನು? ಮೇಡಮ್, ಕಮಿಷನರ್ ಆಫೀಸಿಂದ ಫೋನ್ ಬಂದಿದೆ ಮೇಡಮ್. ಕೊಡಿ. ಎಸ್ ಎಸಿಪಿ ದುರ್ಗಾ ಸ್ಪೀಕಿಂಗ್. ಆಫೀಸರ್, ನೀವು ಬೇಗನೆ ಕಮಿಷನರ್ ಆಫೀಸ್ಗೆ ಬರಬೇಕು, ಯಾಕಂದ್ರೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟಾ? ಹಾ ಸರಿ ಸರ್, ಬರ್ತೀನಿ. ಲೇಟ್ ಆಗುತ್ತೆ, ಅಮ್ಮಗೆ ಫೋನ್ ಅದ ಮಾಡ್ತೀನಿ. ಹಲೋ ಮಗಳ, ಹೇಳು. ಅಮ್ಮ, ಇವತ್ತು ನನ್ನ ಡ್ಯೂಟಿ ಅಂತ ಸ್ವಲ್ಪ ಲೇಟ್ ಆಗುತ್ತಮ್ಮ, ಅದಕ್ಕೇನೆ ಮಗುನ ನೀನು ಕರ್ಕೊಂಡ್ಬಂದ್ಬಿಡು. ಹಾ ಸರಿ ಮಗಳ, ನಾನೇ ಕರ್ಕೊಂಡ್ಬರ್ತೀನಿ. ತಗೊಳ್ರಿ ಫೋನ್. ಯಾಕ ಹಿಂಗೆ ಮಾಡ್ಕತ್ರಿ? ಅದು ಮೇಡಮ್ ಅವರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿರಂತ. ಯಾಕೆ ನಿಮ್ಗೆ ಏನಾರ ಖುಷಿ ಭಾಳ ಆಗತ್ತೆ? ಮತ್ತೆ ಏನಾರ ಹಾಲು ಕುಡಿಬೇಕು ಅಂತ ಹೇಳ್ತಾನ, ಏನಾರ ಆರ್ಡರ್ ಮಾಡ್ಯಾರ ಮತ್ತೆ? ಚಿಚಿ, ಹಂಗಲ್ಲ ಮೇಡಮ್ ಅವರ, ನನಗನ್ಸುತ್ತಾ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟೋರು. ಕಂಪ್ಲೇಂಟ್ ಕೊಟ್ಟರು? ನನಗನ್ಸುತ್ತಾ ಆ ಮಿನಿಸ್ಟರ್ ಮಗನ ಕೊಟ್ಟಿರ್ಬೇಕ್ರಿ ಮೇಡಮ್ ಅವರ ನಿಮ್ಮ ಮೇಲೆ ಕಂಪ್ಲೇಂಟ್. ಅಯ್ಯೋ ಕೊಟ್ಟನ್ ಬಿಡ್ರಿಪ್ಪ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅದು ಹಾಗಲ್ಲ ಮೇಡಮ್, ಕಂಪ್ಲೇಂಟ್ ಕೊಟ್ಟಾರಂದ್ರು ಇಷ್ಟು ಕೂಲ್ ಆಗೋದಿರಲ್ಲ ನೀವು. ಅದು ಅದು ನನ್ ಕಾಡ್ತಿರುವ ಕಟ್ಟ ಕಡೆಯ ಪ್ರಶ್ನೆ ರೀ ಮೇಡಮ್ ಅವರ. ಒಂದಿನ ನೀವು ಇನ್ನೊಂದು ಕ್ವಶನ್ ಕೇಳಿದ್ರೆ ಅವಾಗೇನು ಹೇಳಿ ನಾನು? ಅದು ನನ್ನ ಕಟ್ಟ ಕಡೆಯ ಎರಡನೇ ಪ್ರಶ್ನೆ ಅಂತ ತಿಳ್ಕೊಳ್ರಿ ಮೇಡಮ್ ಅವರ. ನಿಮ್ ಜೊತೆ ನಾನು ಕಾಮಿಡಿ ಮಾಡ್ಕೊಂಡು ನಿಲ್ಲಕ್ಕಾಗಲ್ರಿಪ್ಪ. ಹೋಗ್ರಿ, ಟ್ರಾಫಿಕ್ನೆಲ್ಲ ಇದ್ರ ಮಾಡೋಗ್ರಿ, ಅದನ್ನ ಬಿಟ್ಟು ಖಾಲಿ ಹರಟಿ ಮಾತಾಡ್ತಾ ಇದ್ದೀರಾ. ಓ ಮೇಡಮ್ ಅವರ, ನಾನು ಏನ್ರಿ ತಪ್ಪು ಹೇಳಿದ್ನೆ? ಹೌದು, ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಯಾರು ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ? ನೀವಲ್ಲನ್ರಿ ಎಸಿಪಿ ಹೇಳಿದ್ದು, ಆಗ್ಲಿ ಆ ಮುಖ್ಯಮಂತ್ರಿ ಮಗನ ಕೊಟ್ಟಿರ್ತಾನ ಅಂತ ನನಗೂ ಹಂಗೆ ಅನ್ಸೋದು. ಆ ಮುಖ್ಯಮಂತ್ರಿ ಮಗನ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಖಂಡಿತ ಹಂಗಾಗಿರುತ್ತೆ ನೋಡ್ರಿ. ಹಾ ಮೇಡಮ್ ಅವರ, ಅದಕ್ಕೂ ನಾನು ನಿಮ್ಗೆ ಸೊನ್ನೆ ಮಾಡಿದೆ ನನ್ನ ಮಾತು ಕೇಳೋದೇ ಇಲ್ಲ ಅಂತೀರ ನೋಡ್ರಿ ಮೇಡಮ್ ಅವರ ನೀವು. ಏನು ನಿಮ್ಮ ಮಾತು ಕೇಳಬೇಕಾಗಿತ್ತು? ಆಗ್ಲೇನೆ ಪಾಪ ಹುಡುಗಿ ಹುಷಾರಿಲ್ಲ ಅಂತಂದ್ರು ಹಿಡ್ಕೊಂಡಿದ್ರಲ್ಲ ಗಾಡಿನ. ಹಂಗ ಕೆಟ್ಟ ಕೆಲಸ ಮಾಡ್ಕೊಳ್ತಾನ. ಅದೇ ದುಡ್ಡು ಕೊಡ್ರಿ, ಫೈನ್ ಕೊಡ್ರಿ ಎಕ್ಸ್ಟ್ರಾ ಅಂದ್ಬಿಟ್ಟು ಚಿಲ್ಲರೆ ಕಾಸಿಗೆ ಆಸೆ ಬಿಡುವಂತ ಹೆಣ್ಣಲ್ಲ ರೀ ನಾನು. ಅಯ್ಯೋ ಮೇಡಮ್ ಅವರ, ನಾನು ಈಟ ಚಿಲ್ಲರೆ ಕಾಸಿಗೆ ಏನೋ ಆಸೆ ಪಟ್ಟದ್ದು ನಿಜ ರೀ. ಹಂಗಂತ ಅಂದ್ಬಿಟ್ಟು ಏನು ಒಟ್ಟು ಜೀಬಿಗೆ ಹಾಕೊಂತೀನಿ ಅನ್ರಿ. ನನ್ನಂಗೆ ಇನ್ನೂ ಸ್ವಲ್ಪ ಜನ ಪೊಲೀಸರು ಅದಾರಿ, ಅವ್ರಿಗೇನೋ ಕೊಡ್ತೇನೆ. ನೀವು ಬೇರೆ ಅದನ್ನೆಲ್ಲ ಬಿಡ್ರಿ ಮೇಡಮ್ ಅವರ. ಈಗ ಏನು ಮಾಡ್ತೀರಿ ಅದನ್ನ ಹೇಳ್ರಿ. ಏನ್ ಮಾಡ್ತೀನ? ಏನ್ ಮಾಡಕ್ಕಾಗತ್ತ? ಯಾರು ಕಂಪ್ಲೇಂಟ್ ಕೊಟ್ಟಾರಂತ ಗೊತ್ತಾಗತ್ತ. ಕಂಪ್ಲೇಂಟ್ ಕೊಟ್ಟೋರ ಬಗ್ಗೆ ನಾನು ಕೇಳ್ತೀನಿ. ಆಮೇಲೆ ನನ್ನ ಸಮಸ್ಯೆ ಏನೈತಿ, ಅವ್ರ ಸಮಸ್ಯೆ ಐತಿ, ನಾನು ಯಾಕೆ ಅವ್ರು ಡಿಚ್ಚಿ ಕೊಟ್ಟೆ, ಅವನು ಏನು ಮಾಡಿದ್ ನಾನು ಅದ್ರ ಬಗ್ಗೆ ವಿವರಿಸ್ತೀನಿ ಅಷ್ಟೇ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅಯ್ಯೋ ಮೇಡಮ್ ಅವರ, ಅದನ್ನೆಲ್ಲ ಹೇಳ್ರಿ. ಆದ್ರೆ ನಾನು ಮಾತ್ರ ಗಿಂಬ್ಳಕ್ಕೆ ಕೈ ಒಡ್ಡಿರೋದನ್ನ ಮಾತ್ರ ಹೇಳ್ಬೇಡ್ರಿ ಮೇಡಮ್ ಅವರ. ಡೋಂಟ್ ವರಿ, ನಾನೇನು ಹೇಳಿಲ್ಲ. ನಿಮ್ಮ ಸಸ್ಪೆಂಡ್ ಆರ್ಡರ್ನ ರೆಡಿ ಮಾಡಕ್ಕೆ ಹೇಳಿದೀನಿ, ಓಕೆನಾ? ಅದನ್ನೇ ಹೋಗಿ ಕೊಡ್ತೀನಿ. ಅಯ್ಯೋ ಮೇಡಮ್ ಅವರ, ನಿಮ್ಮ ಕಾಲನ್ನು ಮುಗಿದನ್ರಿ, ನಿಮ್ಮ ಕೈಯನ್ನು ಮುಗಿದನ್ರಿ ಮೇಡಮ್ ಅವರ. ನನಗಿಂತ ಚಿಕ್ಕ ವಯಸ್ಸು ನೋಡಿದ್ರಿ, ನಿಮ್ಮ ಕಾಲು ಮುಗಿದ್ರ ಕೆಟ್ಟದಾಗತ್ರಿ ಮೇಡಮ್ ಅವರ. ನಿಮ್ಮ ಕೈ ಮುಗಿತೀನಿ, ಇಂಥದ್ದೆಲ್ಲ ಕೆಲಸ ಮಾಡಬೇಡ್ರಿ ಪಾ. ಮತ್ತೆ ನಿಮ್ಮ ಕರ್ತವ್ಯಕ್ಕೆ ನೀವು ದ್ರೋಹ ಬಗ್ದಿರಿ ಅಂತ ಅನ್ಸಂಗಿಲ್ಲ ನಿಮ್ಗೆ?
ಮೇಡಮ್ ಅನಿಸುತ್ರಿಪ್ಪ 3 ಮಕ್ಕಳು ತಂದೆರಿಪ್ಪ ನಾನು ಏನು ಮಾಡಿ ಅದ್ರೊಳಗೆ 2 ಹೆಣ್ಮಕ್ಳು 1 ಗಂಡು ಮಗು ಅವ್ರು ಕಲ್ಸಾಕನ ಇಷ್ಟಕೊಂಡ ಖರ್ಚಾಗತ್ರಿ ನಮ್ಗೆ ಗೌರ್ಮೆಂಟ್ ಸ್ಯಾಲ್ರಿ ಸಾಲಂಗಿಲ್ರಿ ಮೇಡಮ್ಮ ಅದಕ್ಕೆ ಈಟೀಟ ಗಿಂಬ್ಳಕ್ಕೆ ಬಾಯಿ ತೆಗಿತೀನಿ ರೀ ಅಷ್ಟೇ ರೀಪ್ಪ. ನೋಡ್ರಿ ಇದೇ ಲಾಸ್ಟ್ ನಿಮಗೆ ವಾರ್ನಿಂಗ್. ಮಕ್ಕಳಿದ್ದಾರೆ ಮಕ್ಕಳಿಗೋಸ್ಕರ ಇದು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ. ಆದ್ರೆ ಮಕ್ಕಳನ್ನ ಇದ್ರ ಮಧ್ಯೆ ಇರಕ್ಕೆ ಹೋಗ್ಬೇಡ್ರಿ, ಅರ್ಥ ಆಯ್ತಾ? ತಂದೆಯಾಗಿ ಹುಟ್ಟಿಸಿದ ಮೇಲೆ ಮಕ್ಕಳ ಜವಾಬ್ದಾರಿ ಎಲ್ಲ ತಗೋಬೇಕಾಗತ್ರಿ. ಅದನ್ನ ಬಿಟ್ಟು ಗಿಂಬ್ಳಕ್ಕೆ ಕೈ ಒಡ್ಡೋದಲ್ಲ, ಅರ್ಥ ಆಯ್ತೇನ್ರಿ? ಅದು ಮೇಡಮರ ಓ, ಗಿಂಬ್ಳಕ್ಕೆ ಕೈ ಒಡ್ಡಕ್ಕ ನಾನು ಮತ್ತೆ ರೆಡಿ ಆಗ್ತೇನೆ. ಸರಿ ಹಂಗಾದ್ರೆ ಸಸ್ಪೆಂಡ್ ಆರ್ಡರ್ನ ನಾನು ಮೇಡಮರ ನಿಮ್ಮ ಕಾಲ್ ಮುಗಿತೀನಿ, ಆ ಕೆಲಸ ಮಾತ್ರ ಮಾಡ್ಬೇಕು ಹೋಗ್ಬೇಡ್ರಿಪ್ಪ. ಅಲ್ಲ ರೀ, ನಿಮ್ಮ ಬಗ್ಗೆ ಮಾತ್ರ ಇಷ್ಟ ಮಾಡ್ತಿರಲ್ರಿ. ಈಗ ದುರ್ಗಾ ಮೇಡಮ್ ಅವರು ಅಲ್ಲಿ ಹೋಗಿ ಕಂಪ್ಲೇಂಟ್ ಹೇಳ್ಯಾರ ಅಂತಂದ್ಮೇಲೆ ದುರ್ಗಾ ಮೇಡಮ್ ಅವ್ರಿಗೆ ಏನಾರ ಪ್ರಾಬ್ಲಮ್ ಆಗುತ್ತಾ ಏನಾಗುತ್ತಾ ಅಂತ ಸ್ವಲ್ಪ ಆದ್ರೆ ಕನಿಕರ ಐತೇನ್ರಿ ನಿಮಗೆ? ಇದೇ ರೀ ಮೇಡಮರ ಹೆಂಗೆ ಹೇಳೋದು ಅಂತ ಹೆದರ್ಕೊಳಕತ್ತೀನಿ ರೀ. ಅಂದ್ರ ಮೇಡಮರ ಇವಾಗ ನೀವು ಫೈಟ್ ಆಡಿದ್ರಲ್ರಿ, ಅವಾಗ ನಿಮ್ಮ ಜೊತೆ ನಾನು ಇದ್ದೆ ತಾನ್ರಿ. ಹಿಂಗಾಗಿ ನಮ್ದಲ್ಲಿ ಕಂಪ್ಲೇಂಟ್ ಬರ್ದಿರ್ತಾರೆ ಖಂಡಿತ ನನಗೆ ಗೊತ್ತು. ಹಂಗಂದ್ರೆ ಹೋಗೋಣನ್ರಿ? ಎಲ್ಲಿಗ್ರಿ? ಏನು ಪಾರ್ಟಿ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ರೆ ದುರ್ಗಾದೇವಿ ಅವರು ಅಂತೀರೇನ? ನೋ ನೋ ನೋ, ಕಮಿಷನರ್ ಆಫೀಸ್ಗೆ ಹೋಗೋಣ. ಅಯ್ಯೋ ಮೇಡಮ್ರ, ಈ ಜೀವನದಲ್ಲಿ ನಿಮ್ಮಂತ ಆಫೀಸರ್ನ ನಾನು ನೋಡಿಲ್ರಿಪ್ಪ. ಕಮಿಷನರ್ ಆಫೀಸ್ನೊಳಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದ್ರು ಕೂಡ ಖುಷಿಯಾಗಿ ಹೋಗಿ ಯಾಕ್ರಿ ಕಂಪ್ಲೇಂಟ್ ಕೊಟ್ಟಿದ್ರಾ, ಏನ್ರಿ ಪ್ರಾಬ್ಲಮ್ಮು, ನಂದೇನು ಪ್ರಾಬ್ಲಮ್ ಇಲ್ಲ, ಅದನ್ನ ತಿಳಿಸಿ ತೀರ್ತೀನಿ ಅಂತ ಹೋಗ್ತಿರಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತೀರಿ ಮೇಡಮ್ರ. ಎಂತ ಮೇಡಮರ್ ಇದ್ರಿಪ್ಪ ನೀವು. ಹೋಗ್ಲಿದ್ದು ಸಾಕು, ನನಗೆ ಗೊತ್ತು ನೀವು ಎದಕ್ಕೆ ಹೋಗ್ತಾ ಇದ್ದೀರಾ ಅಂತ. ಸಸ್ಪೆಂಡ್ ಆರ್ಡರ್ನ ಇಲ್ಲಿ ಕೊಟ್ಬಿಡ್ತಾರೇನೋ ಅಂತ ಅಲ್ಲ? ಛೇ ಅದು ಹಂಗಲ್ರಿ ಮೇಡಮ್ರ. ಅಯ್ಯೋ ಬೇಡಪ್ಪ, ಹಂಗೆ ನಾನು ಸುಮ್ಮನೆ ತಮಾಷೆ ಮಾಡಿದೆ. ಸರಿ ತಗೊಳ್ಳಿ ಫೋನ್ನ, ನಾ ಹೋಗ್ತೇನೆ ಕಮಿಷನರ್ ಆಫೀಸು. ಬರ್ಲಾ? ಹಾಂ ಎಸ್ ಮೇಡಮ್.